ಗ್ರಾಮವೊಂದರಲ್ಲಿ ನೆನೆಸಿದಂತಹ ಕಬೀರ್ ಅನ್ನುವಂತಹ ವ್ಯಕ್ತಿಗೆ ಕೈಕಾಲುಗಳು ಸ್ವಾಧೀನ ಇಲ್ಲ. ಮುಖದ ಮೇಲಿನ ಭಾಗ ಮತ್ತು ಒಂದು ಹೆಬ್ಬೆರಳು ಬಿಟ್ರೆ ಅವನ ದೇಹದ ಯಾವ ಭಾಗಗಳು ಕೆಲಸ ಮಾಡಲ್ಲ. ಅಂತಹ ವ್ಯಕ್ತಿ ಪ್ರತಿಯೊಂದು ಕೆಲ್ಸಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ಬೇಕಾಗಿತ್ತು. ಇಂಥ ಸಮಯದಲ್ಲೂ ಕೂಡ ಆ ವ್ಯಕ್ತಿ ಎಡಿಟಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಸಾಧನೆಯನ್ನ ಮಾಡಿ ಹಲವಾರು ಜನರಿಗೆ ಉದ್ಯೋಗ ಕೊಟ್ಟಿದ್ದಾನೆ, ಲಕ್ಷಾನುಗಟ್ಲೆ ಸಂಪಾದನೆ ಮಾಡ್ತಿದ್ದಾನೆ, ಜೊತೆಗೆ ತನ್ನದೇ ಆದಂತಹ ಸ್ಟುಡಿಯೋ, ಮನೆ ಮತ್ತು ಕಾರನ್ನ ಹೊಂದಿದ್ದಾನೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬಹುದು, ಆ ವ್ಯಕ್ತಿಯ ಹೆಬ್ಬೆರಳನ್ನು ಬಿಟ್ರೆ ದೇಹದ ಯಾವ ಭಾಗಗಳು ಕೆಲಸ ಮಾಡಲ್ಲ. ಆದ್ರೆ ಅಂತ ವ್ಯಕ್ತಿ ಕೂಡ ಹೇಳ್ತಾನೆ, ಐ ಕ್ಯಾನ್ ಡೂ ಎನಿಥಿಂಗ್, ದೇರ್ ಇಸ್ ನೋ ಇನ್ ಮೈ ಡಿಕ್ಷನರಿ. ದೇಹದ ಎಲ್ಲ ಭಾಗಗಳು ಕೆಲಸ ಮಾಡುವಂತಹ ನಾವು ನಮ್ ಕೈಯಿಂದ ಆಗಲ್ಲ ಅನ್ನೋದಕ್ಕೆ ಒಂದು ರೀಸನ್ ಅನ್ನ ಹುಡುಕ್ತಿವಿ. ಅಂದ್ರೆ ಎಲ್ಲಾ ಭಾಗಗಳು ಕೆಲಸ ಮಾಡದಿರುವಂತಹ ವ್ಯಕ್ತಿ ನನ್ನ ಕೈಯಿಂದ ಆಗ್ಬಹುದು ಅನ್ನೋದಕ್ಕೆ ಒಂದು ರೀಸನ್ ಹುಡುಕ್ತಾನೆ. ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದ ಸಕ್ಸಸ್ಫುಲ್ ಪರ್ಸನ್ ಅಂಡ್ ದ ಫೇಲ್ಯೂರ್ ಪರ್ಸನ್. ಹೆಚ್ಚೆಚ್ಚು ಮಂದಿ ಏನಾದ್ರೂ ಸಾಧನೆ ಮಾಡೋದಕ್ಕೆ ಬರ್ತಿರುವಂತಹ ಅಡೆತಡೆಗಳನ್ನ ಕಾರಣಗಳನ್ನಾಗಿ ಇಟ್ಕೊಂತಾರೆ. ಜೊತೆಗೆ ಫ್ಯಾಮಿಲಿ ಅವರ ಒಪ್ಪಿಗೆ ಇಲ್ಲ, ಯಾರಾದ್ರೂ ಏನಾದ್ರು ಅಂತಾರೆ, ನಾನ್ ಮಾಡ್ತಿರುವಂತದ್ದು ಹೊಸದು, ನನ್ನ ಕ್ಷೇತ್ರದಲ್ಲಿ ಯಾರು ಮುಂದುವರೆದಿಲ್ಲ, ಯಾರು ಮಾಡಿಲ್ಲ ಅಂತ ಹೇಳಿ ಹಿಂದೆ ಉಳ್ಕೊಂತಾರೆ. ಆ ವ್ಯಕ್ತಿ ಚಿಕ್ಕವನಿರ್ಬೇಕಾದ್ರೆ ಕಾರ್ಟೂನ್ ನೋಡ್ತಿದ್ದಂತೆ, ಕಾರ್ಟೂನ್ ಇಂದ ಇನ್ಸ್ಪೈರ್ ಆದಂತಹ ವ್ಯಕ್ತಿ ಎಡಿಟಿಂಗ್ ಅನ್ನ ಕಲ್ತಂತೆ. ಆದ್ರೆ ನೀವು ನಿಜಕ್ಕೂ ನಂಬ್ತಿರೋ ಇಲ್ವೋ, ಅವನು ಪ್ರತಿಯೊಂದು ಕೆಲಸಗಳಿಗೂ ಎದ್ದೇಳೋಕ್ಕೂ ಕೂಡ ಅವರ ತಾಯಿ ಮತ್ತು ಅವರ ಕಸಿನ್ಸ್ ಹೆಲ್ಪ್ ಬೇಕು. ಅವ್ರ ಫೋಟೋನ ನೀವು ನೋಡಬಹುದು. ಸೊ ಆ ವ್ಯಕ್ತಿಯನ್ನ ಇಂಟರ್ವ್ಯೂ ಮಾಡಿದಾಗ ಹೇಳ್ತಾನೆ, ಮನುಷ್ಯನಿಗೆ ದೇಹದ ಯಾವ ಭಾಗಗಳು ಬೇಕಾಗಿಲ್ಲ, ತಲೆ ಒಂದಿದ್ರೆ ಸಾಕು ಸಾಧನೆಗೆ ಅಂತ ಹೇಳಿ. ಅವನ ಸಾಧನೆಗೆ ಕಾರಣವಾಗಿದ್ದೇನು? ಅವನಲ್ಲಿರುವಂತಹ ದೃಢವಾದ ನಂಬಿಕೆ, ನಾನು ಏನಾದ್ರೂ ಮಾಡಬಲ್ಲೆ ಅನ್ನೋ ನಂಬಿಕೆ, ಅದ್ರ ಜೊತೆಗೆ ತನ್ನ ಸುತ್ತ ಇರೋರ ಮೇಲೆ ಇರುವಂತಹ ಭರವಸೆ, ಜೊತೆಗೆ ದೇವ್ರ ಮೇಲೆ ಇರುವಂತಹ ನಂಬಿಕೆ. ನಾವು ದೇವ್ರನ್ನ ನಂಬಬೇಕು ಅಂತಾನೆ ಇಲ್ಲ, ಜಗತ್ತನ್ನ ನಂಬಿದ್ರು ಕೂಡ ದೇವ್ರನ್ನ ಅಲ್ಲೇ ಕಾಣಬಹುದು. ಬಿಕಾಸ್ ಜಗತ್ತನ್ನ ಬಿಟ್ಟು ದೇವ್ರಿಲ್ಲ, ದೇವ್ರನ್ನ ಬಿಟ್ಟು ಬ್ರಹ್ಮಾಂಡ ಇಲ್ಲ. ಸೊ ಇವತ್ತು ಡೇ 17 ನಮ್ಮ 21 ಡೇಸ್ ನ ಎಮೋಷನಲ್ ಹೀಲಿಂಗ್ ಅಂಡ್ ಸೆಲ್ಫ್ ಲವ್ ಚಾಲೆಂಜ್ ನ ಪ್ರಕಾರ ಡೇ 17 ನ ಟಾಸ್ಕ್ ಅನ್ನ ನಾನು ನಿಮಗೆ ಕೊಡ್ತೀನಿ. ಇವತ್ತು ನೀವೇನ್ ಮಾಡ್ರಿ ಅಂದ್ರೆ ನಿಮ್ಮಲ್ಲಿರುವಂತಹ ನಂಬಿಕೆಯನ್ನ ಬಲಗೊಳಿಸೋ ಸಮಯ. ಸೊ ಇದನ್ನ ಹೆಚ್ಚಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಿಂಪಲ್. ನೀವು ಈ ಹಿಂದೆ ಮಾಡಿದಂತಹ 5 ಕೆಲಸಗಳಿಂದ ಸಕ್ಸಸ್ ಅನ್ನ ಕಂಡಿದ್ರೆ, ಇನ್ನೊಬ್ರಿಗೆ ಒಳ್ಳೇದಾಗಿದ್ರೆ ಅಥವಾ ನಮಗೆ ಒಳ್ಳೇದಾಗಿದ್ರೆ, ಚಿಕ್ಕ ಪುಟ್ಟ ಇದ್ರೂ ಕೂಡ ಅವುಗಳನ್ನ ಗುರುತಿಸಿ 5 ಕೆಲಸಗಳನ್ನ ಬರೀರಿ, ನಿಮ್ಮನ್ನ ನೀವು ನಂಬಿ ತೆಗೆದುಕೊಂಡಂತಹ ಡಿಸಿಷನ್ಗಳನ್ನ. ಸೊ ಇದು ನಿಮ್ಗೆ ನಿಮ್ಮ ಮೇಲೆ ಭರವಸೆ ಇಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದ್ರ ಜೊತೆಗೆ ನನ್ನಿಂದ ಏನಾದ್ರೂ ಸಾಧ್ಯ ಅನ್ನೋ ನಂಬಿಕೆಯನ್ನ ಬಲಗೊಳಿಸದೆ. ಹೀಗೆ ದಿನನಿತ್ಯ ನೀವು ಮಾಡಿದಂತಹ ಒಳ್ಳೆ ಕೆಲಸಗಳನ್ನ, ಒಳ್ಳೆ ನಿರ್ಧಾರಗಳನ್ನ ಬರೀತಾ ಹೋಗಿ. ಇದರಿಂದಾಗಿ ನಿಮ್ಮಿಂದ ಏನಾದರೂ ಸಾಧ್ಯ ಅನ್ನೋ ನಂಬಿಕೆ ಬಲಗೊಳ್ತಾ ಹೋಗ್ತದೆ. ಅದು ಏನೇ ಆಗಿರ್ಬೋದು, ಸಿಂಪಲ್ ಒಂದ್ ಮನೆ ಕ್ಲೀನಿಂಗ್ ಆಗಿರ್ಬಹುದು, ಇವತ್ತು ಯಾರಿಗಾದ್ರೂ ಒಳ್ಳೆ ಮಾತಾಡಿದ್ದಾಗಿರ್ಬೋದು, ಒಳ್ಳೆ ಸ್ಮೈಲ್ ಕೊಟ್ಟಿದ್ದಾಗಿರ್ಬಹುದು, ಇವುಗಳನ್ನ ನೆನಪಿಸ್ಕೊಳ್ತಾ ಹೋಗ್ರಿ. ದಿನ ರಾತ್ರಿ ಮಲಗೋ ಮುಂಚೆ ಇವುಗಳನ್ನ ನೆನಪಿಸ್ಕೊಳ್ಳಿ, ನಿಮ್ಗೆ ನೀವೇ ಶಭಾಷ್ ಹೇಳ್ಕೊಳ್ಳಿ. ಇದು ನಿಮ್ಮ ಸೆಲ್ಫ್ ಟ್ರಸ್ಟ್ ಅನ್ನ ಬಲಗೊಳಿಸುವಂತಹ ಒಂದು ಅಭ್ಯಾಸ. ಯಾಕೆ ನಿಮಗೆ ಸೆಲ್ಫ್ ಟ್ರಸ್ಟ್ ಬೇಕು ಅಂತಂದ್ರೆ, ನಾನು ಮಾಡಬಲ್ಲೆ ಅನ್ನೋ ನಂಬಿಕೆನೆ ನಿಮ್ಮಲ್ಲಿ ಇಲ್ಲದೆ ಹೋದ್ರೆ ಯಾವ ಕೆಲಸನೂ ನೀವು ಮುಂದುವರ್ಸಲ್ಲ. ಯಾವಾಗ್ಲೂ ನೀವು ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿ ಮಾಡಕ್ಕಾಗಲ್ಲ, ರೈಟ್? ಇನ್ನೊಬ್ರು ಸದಾ ನಿಮ್ಗಾಗಿ ರೆಡಿ ಇರಲ್ಲ. ನಿಮ್ಮ ಕೆಲಸವನ್ನ ನೀವೇ ಮಾಡ್ಬೇಕು. ಸೊ ಇದು ನಿಮ್ ಕೆಲಸ, ನಿಮ್ಮ ಬೆಳವಣಿಗೆಗೆ ನೀವೇ ಕೆಲಸ ಮಾಡ್ಬೇಕು. ಸೊ ಲೆಟ್ ಅಸ್ ಮೀಟ್ ಟುಮಾರೋ. ಥ್ಯಾಂಕ್ ಯು ಸೋ ಮಚ್. ಬಾಯ್.